ओम शांति। शिव परमात्माय नमः। शिवाय नमः। ओम नमः शिवाय। ಪರಿವಾರದ ಎಲ್ಲ ಅಣ್ಣಂದಿರಿಗೆ ಮತ್ತು ಅಕ್ಕಂದಿರಿಗೆ ಹಾಗೂ ಸರ್ವ ನಿಮಿತ್ತ ಶಿಕ್ಷಕಿ ಸೋದರಿಗೆ ಪ್ರಾತಃ ವಂದನೆಗಳು. ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರವಾದ ವಿಚಾರ ಯಾವುದು ಅಂದ್ರೆ, ನಾನು ಶರೀರ ಅಲ್ಲ, ನಾನು ಜ್ಯೋತಿರ್ಬಿಂದು ಸ್ವರೂಪ ಆತ್ಮ ಅಂತ ತಿಳ್ಕೊಳ್ಳೋದು. ಆತ್ಮವನ್ನು ನೋಡ್ಲಿಕ್ಕೆ ಬರೋದಿಲ್ಲ, ಶರೀರವನ್ನು ನೋಡ್ಲಿಕ್ಕೆ ಬರ್ತದೆ. ಹಾಗೆ ಶರೀರದಲ್ಲಿ ಎಷ್ಟು ಶರೀರಧಾರಿಗಳಿದ್ದಾರೋ ಅಷ್ಟೆಲ್ಲ ಆತ್ಮಗಳಿದ್ದಾರೆ, ಅವರನ್ನ ಯಾರೂ ನೋಡ್ಲಿಕ್ಕೆ ಬರೋದಿಲ್ಲ. ಈ ಎಲ್ಲ ಆತ್ಮ ಜ್ಯೋತಿಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕೆ ಹೊರತು, ಅನುಭವ ಮಾಡ್ಬೇಕೆ ಹೊರತು ಅದನ್ನ ಕಣ್ಣಿಂದ ನೋಡ್ಲಿಕ್ಕೆ ಬರೋದಿಲ್ಲ. ಎಲ್ಲ ಆತ್ಮಗಳನ್ನ ನೋಡ್ಲಿಕ್ಕೆ ಒಬ್ಬರಿಗೆ ಬರ್ತದೆ, ಅವ್ರಿಗೆ ಪರಮಾತ್ಮ. ಎಲ್ಲ ಆತ್ಮಗಳನ್ನು ನೋಡುವ ಕೇವಲ ಪರಮಾತ್ಮ ಮಾತ್ರ. ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕಷ್ಟೆ. ಹೇಗೆ ಆತ್ಮಗಳನ್ನು ನೋಡ್ಲಿಕ್ಕೆ ಬರೋದಿಲ್ಲ, ಆಶ್ಚರ್ಯವಾದ ವಿಚಾರ ಆಗಿದೆ, ಹಾಗೆ ಪರಮಾತ್ಮನು ಕಣ್ಣಿಂದ ನೋಡ್ಲಿಕ್ಕೆ ಬರೋದಿಲ್ಲ, ಅದು ಅತ್ಯಂತ ಆಶ್ಚರ್ಯಕರವಾದ ವಿಚಾರ. ಆತ್ಮ ಮತ್ತು ಪರಮಾತ್ಮರಿಬ್ಬರನ್ನೂ ಸಹ ಜಗತ್ತಲ್ಲಿ ಯಾರು ನೋಡ್ಲಿಕ್ಕೆ ಬರುವುದಿಲ್ಲ. ಆದ್ರೆ ದಿವ್ಯ ಬುದ್ಧಿ ಉಳ್ಳವರಿಗೆ ತಿಳ್ಕೊಳ್ಳೋದಕ್ಕೆ ಬರುತ್ತೆ. ಆತ್ಮಾಭಿಮಾನಿಗಳಿಗೆ ತಿಳ್ಕೊಳ್ಳೋದಕ್ಕೆ ಬರುತ್ತೆ. ದೇಹಾಭಿಮಾನಿಗಳಿಗೆ, ವಿಜ್ಞಾನದ ಬೆನ್ನು ಹತ್ತಿರುವವರಿಗೆ, ಕೇವಲ ಸ್ಥೂಲ ವಿಜ್ಞಾನದ ಬೆನ್ನು ಹತ್ತಿರುವವರಿಗೆ ಇದು ಅರ್ಥವಾಗುವ ವಿಚಾರವೇ ಅಲ್ಲ. ಇದರ ಜೊತೆಗೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸ್ವಯಂ ಈಶ್ವರನೇ ಶಿಕ್ಷಣ ಕೊಡ್ತಿದ್ದಾನೆ ಅನ್ನುವುದು ಅತ್ಯಂತ ಆಶ್ಚರ್ಯಕರವಾದ ವಿಚಾರವೇ. ಇದು ಜಗತ್ತಿನಲ್ಲಿ ಯಾರಿಗೂ ತಿಳಿಯದ ವಿಚಾರ. ಕೇವಲ ಈಶ್ವರೀಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಮಾತ್ರ, ಅರ್ಥಾತ್ ಬ್ರಹ್ಮ ಕುಮಾರರಿಗೆ ಮಾತ್ರ ಈ ಸತ್ಯ ಪ್ರಾಪ್ತಿಯಾಗಿದೆ. ಈ ಸತ್ಯ ಅನುಭವಕ್ಕೆ ಬಂದಿದೆ. ನಮಗೆ ಓದಿಸೋನು ಸ್ವಯಂ ಪರಮಪಿತ ಪರಮಾತ್ಮ. ದೇಹಾಭಿಮಾನದ ಜನತೆಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಆಗುವುದಿಲ್ಲ. ಕೇಳುವಂತ ಸೌಭಾಗ್ಯ ಸಿಕ್ಕಿದ್ರೂ ಸಹಿತವಾಗಿ ಎರಡು ಕಿವಿ ಇದ್ದಾವೆ, ಒಂದ್ ಕಡೆ ಕೇಳಕ್ಕೆ ಒಂದ್ ಕಡೆ ಬಿಡಕ್ಕೆ ಅಂತ ತಿಳ್ಕೊಂಡಿರ್ತ ಅಷ್ಟೆ. ದೇಹವೇ ನಾನು ಅಂತ ಬೀಗುವಂತವರಿಗೆ ಈಶ್ವರನ ಅನುಗ್ರಹ ಆಗಬೇಕು ಅಷ್ಟೇ. ಎಂದು ಅವರಿಗೆ ಜ್ಞಾನೋದಯವಾಗುತ್ತೋ ಸೃಷ್ಟಿ ನಾಟಕದ ಅನುಸಾರ ಅದು ಅವರಿಗೆ ಬಿಟ್ಟಿದೆ. ಮತ್ತೊಂದು ವಾಸ್ತವಿಕ ಸತ್ಯ ಏನು, ಅಜ್ಜನಿಗೂ ಮಗನಿಗೂ ಮೊಮ್ಮಗನಿಗೂ ಮರಿಮಗನಿಗೂ ಒಂದೇ ತರಗತಿಯಲ್ಲಿ ಸ್ವಯಂ ಪರಮಾತ್ಮ ಪಾಠ ಮಾಡ್ತಿದ್ದಾನೆ. ಅಜ್ಜನಿಗೂ ಮಗನಿಗೂ ಮೊಮ್ಮಗನಿಗೂ ಮರಿಮಗನಿಗೂ ಪರಮಾತ್ಮ ಒಂದೇ ತರಗತಿಯಲ್ಲಿ ಎಲ್ಲರಿಗೂ ಪಾಠ ಮಾಡ್ತಿದ್ದಾನೆ. ಈ ತರ ವಿಶ್ವವಿದ್ಯಾಲಯ ಜಗತ್ತಲ್ಲಿ ಎಲ್ಲೂ ಇಲ್ಲ. ಮರಿಮಗನಿಗೂ ಮೊಮ್ಮಗನಿಗೂ ಮಗನಿಗೂ ಅಜ್ಜನಿಗೂ ಎಲ್ಲ ಈ ಜ್ಞಾನ ಅರ್ಥ ಆಗ್ತದೆ, ಅನುಭವ ಮಾಡ್ತಾರೆ.
ಎಷ್ಟು ಪರಮ ಸತ್ಯ. ಅದು ಕೇವಲ ಈಶ್ವರಿ ವಿದ್ಯಾರ್ಥಿಗಳಿಗೆ ಮಾತ್ರ ಗೊತ್ತಿರೋ ಸತ್ಯ. ಮತ್ತೊಂದು ಸತ್ಯ ಏನು? ತ್ರಿಕಾಲ ಜ್ಞಾನ, ತ್ರಿಲೋಕ ಜ್ಞಾನ. ಭಾರತ ದೇಶದಲ್ಲಿ ಸ್ವರ್ಗ ಇತ್ತು, ಮತ್ತೊಮ್ಮೆ ಈ ಧರಣಿಯ ಮೇಲೆ ಮತ್ತೊಮ್ಮೆ ಸ್ವರ್ಣಿಮ ಯುಗವನ್ನ, ಸ್ವರ್ಗೀಯ ಭಾರತವನ್ನ ಪರಮಾತ್ಮ ತರ್ತಾ ಇದ್ದಾನೆ ಅನ್ನೋ ಸತ್ಯ ಇದು ಯಾರಿಗೂ ಅರ್ಥ ಆಗುದಿಲ್ಲ. ಕೇವಲ ಈಶ್ವರಿ ವಿದ್ಯಾರ್ಥಿಗಳಿಗೆ ಮಾತ್ರ ಅರ್ಥ ಆಗಿದೆ. ಮತ್ತೊಂದು ಸತ್ಯ ಏನು? ಪರಮಾತ್ಮ ಹೇಳ್ತಾ ಇದ್ದಾನೆ, ನೀವೇ ದೇವತೆಗಳು ಆಗಿದ್ರಿ, ಈಗ ಮತ್ತೆ ಅದೇ ದೇವತೆಗಳು ನೀವು ಆಗ್ಬೇಕು. ಆ ಶಿಕ್ಷಣ ನಾನು ಕೊಡ್ತಾ ಇದ್ದೀನಿ. ನೀವು ದೇವತೆಗಳಾಗ್ಬೇಕು. ನೀವೇ ದೇವತೆಗಳು, ಮತ್ತೊಮ್ಮೆ ನೀವು ದೇವತೆಗಳಾಗ್ಬೇಕು. ಇದೇ ಪರಮ ಸತ್ಯ ಜ್ಞಾನ. ವಾಸ್ತವಿಕವಾಗಿ ಈ ಸತ್ಯ ಅರ್ಥ ಆದ ಮೇಲೆ ಶಿಕ್ಷಣ ಎಲ್ಲರಿಗೂ ಒಂದೇ. ಈಶ್ವರ ಅನುಭೂತಿ, ಆತ್ಮಾನುಭೂತಿ, ಸಹಜ ರಾಜಯೋಗ, ದೈವಿ ಗುಣಗಳ ಧಾರಣೆ, ಲೋಕಸೇವೆ. ದೈವಿ ಗುಣಗಳ ಧಾರಣೆ ಅನ್ನುವಾಗ ಎಷ್ಟೇ ಈಶ್ವರೀಯ ಜ್ಞಾನವನ್ನು ಪಡೆದ್ರು, ಎಷ್ಟೇ ಚಂದ ಭಾಷಣಗಳನ್ನು ಮಾಡಿದ್ರು, ಜೀವನದಲ್ಲಿ ಈಶ್ವರೀಯ ನಿಯಮಗಳನ್ನು ಅನುಷ್ಠಾನದಲ್ಲಿ ತರಲಿಲ್ಲ ಅಂದ್ರೆ ಅವರಿಗೆ ದೇವತೆಗಳಾಗುವ ಸೌಭಾಗ್ಯ ಬಹಳ ಕಮ್ಮಿ. ಅವರು ತ್ರೇತಾದಲ್ಲಿ ಬರ್ಬೋದು. ಸತ್ಯುಗದಲ್ಲಿ ಬರಬೇಕಾದ್ರೆ ಕೆಲವು ನಿರ್ದಿಷ್ಟ ನಿಯಮಗಳಿವೆ, ನಿಮಗೆ ಗೊತ್ತಿದೆ. ಶಿವಬಾಬು ಅವರು ಹೇಳಿರ್ತಕ್ಕಂಥ ನಿರ್ದಿಷ್ಟ ನಿಯಮಗಳೇನಿದೆ? ಶುದ್ಧ ಅನ್ನ, ಈಶ್ವರಿಯ ಸತ್ಸಂಗ, ಅರ್ಥಾತ್ ಶಿವಬಾಬರವರ ತರಗತಿಗಳು, ಬಾಬಾರವರ ಮಹಾವಾಕ್ಯಗಳು, ಜೊತೆಗೆ ಸರ್ವ ವಿಕಾರಗಳ ಮೇಲೆ, ವಿಕಾರ ಗುಣಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವುದು. ಸರ್ವ ವಿಕಾರ ಗುಣಗಳು, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈ ಪಂಚ ವಿಕಾರಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಬೇಕು ಅನ್ನುವಂಥದ್ದೇ ಈಶ್ವರನ ಶ್ರೀಮತದಲ್ಲಿ ಮುಖ್ಯವಾದದ್ದು. ದೇವತೆಗಳಾಗಲಿಕ್ಕೆ ಲೌಕಿಕದಲ್ಲೂ ಸಹ ಪರಿಷಡ್ವರ್ಗಗಳು ಮನುಷ್ಯನನ್ನ ಅಸುರನ್ನು ಮಾಡ್ತವೆ. ಪರಿಷಡ್ವರ್ಗಗಳೇ ಮನುಷ್ಯನಿಗೆ ಶತ್ರುಗಳು ಅಂತ ಹೇಳ್ತವೆ. ಆ ಸತ್ಯವೇ ಪರಮಾತ್ಮನಿಂದ ಬಂದಂತ ಸತ್ಯ. ಅದನ್ನ ಜನತೆ ಕಳೆದ ಸಂಗಮದಲ್ಲಿ ಹಂಚಿಕೊಂಡಿತು. ಅದನ್ನೇ ಭಗವದ್ಗೀತೆಯಲ್ಲಿ ಈ ಮಾತುಗಳಲ್ಲಿ ಹೇಳ್ತದೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಂ ಆತ್ಮನಃ ಕಾಮಃ ಕ್ರೋಧಃ ತಥಾ ಲೋಭಃ ತಸ್ಮಾತ್. ಈ ಕಾರಣದಿಂದ ಈ ಮೂರನ್ನ, ತಸ್ಮಾದೇತತ್ ತ್ರಯಂ ತ್ಯಜ್ಯೆ, ಈ ಮೂರನ್ನ ಬಿಡಬೇಕು ಅಂತ. ಮಿನಿಮಮ್ ಕಾಮಃ ಕ್ರೋಧಃ ತಥಾ ಲೋಭಃ ತಸ್ಮಾತ್ ಏತತ್ ತ್ರಯಂ ತ್ಯಜ್ಯೇತ್ ಅಂತ ಭಗವದ್ಗೀತೆಯನ್ನು ಹೇಳ್ತದೆ. ಈ ಮೂರನ್ನು ಬಿಡಬೇಕು. ಈ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈ 5 ವಿಕಾರಗಳಲ್ಲಿ ಅತ್ಯಂತ ನರಕದ್ವಾರ ಈ 3 ಅಂತ ಭಗವದ್ಗೀತೆಯನ್ನು ಹೇಳುತ್ತೆ. ಆದ್ರೆ ಈ 5 ವಿಕಾರಗಳಲ್ಲಿ ಪ್ರಥಮ ವಿಕಾರವೇ ಕಾಮ ವಿಕಾರ ಅಂತ ಹೇಳ್ತದೆ.
ಪಂಚವಿಕಾರಗಳಲ್ಲೂ ಸಹ ಇದನ್ನೇ ಒತ್ತಿ ಒತ್ತಿ ಹೇಳಲಾಗ್ತದೆ. ಆದರೆ ವಿಶೇಷವಾಗಿ ಕಾಮ ಮತ್ತು ಕಾಮನೆಗಳನ್ನ ನಾವು ಬಿಡಬೇಕು ಅನ್ನೋದೇ ಇದರ ಅರ್ಥ. ಇಚ್ಛೆಗಳು, ಅನೇಕ ಇಚ್ಛೆಗಳು, ಅವಕ್ಕೆ ಕಾಮನೆಗಳು ಅಂತ. ಲೈಂಗಿಕ ಸಂಬಂಧವನ್ನ ಕಾಮ ಅಂತ ಕರೀತಾರೆ. ಸ್ತ್ರೀ ಆಗಲಿ ಪುರುಷನಾಗಲಿ ಬ್ರಹ್ಮಚರ್ಯ, ಶುದ್ಧನ, ಸತ್ಸಂಗ ಇದು ಅತ್ಯಂತ ಅಗತ್ಯ ಅಂತ ಈಶ್ವರಿ ನಿಯಮಗಳಲ್ಲಿ ಹೇಳ್ತಾರೆ ಬಾಬಾ. ಯಾವಾಗ ಬ್ರಹ್ಮಚರ್ಯವನ್ನು ಮಾಡುವಂತ ಶಕ್ತಿ ಅವನಿಗೆ ಬರ್ತದೆ, ಮುಂದಿನ ಎಲ್ಲ ವಿಕಾರಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ಳೋ ಶಕ್ತಿ ಅವರಿಗೆ ಬರ್ತದೆ. ಬ್ರಹ್ಮಚರ್ಯವನ್ನ ಯಾರು ಸರಿಯಾಗಿ ಪ್ರಾಪ್ತಿ ಮಾಡ್ಕೊಳಕ್ಕಾಗಲ್ಲ, ಇನ್ನೊಂದು ವಿಕಾರವನ್ನು ಅವನು ಗೆಲ್ಲಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಈಶ್ವರಿಯ ಜ್ಞಾನಕ್ಕೆ ಬಂದ ಮೇಲೆ, ಈಶ್ವರನ ವಿದ್ಯಾರ್ಥಿ ಆದ್ಮೇಲೆ, ನಾನು ದೇವತೆ ಆಗ್ತೀನಿ, ನನಗೆ ಪರಮಾತ್ಮ ಶಿಕ್ಷಣ ಕೊಡ್ತಿದ್ದಾನೆ ಅನ್ನುವ ನಿಶ್ಚಯ ಬಂದ ಮೇಲೆ ಅವನು ಬ್ರಹ್ಮಚರ್ಯವನ್ನು ಮಾಡಬೇಕು. ಕುಮಾರರು ಬ್ರಹ್ಮಚರ್ಯವನ್ನ ಮಾಡಬೇಕು, ಕುಮಾರಿಯರು ಬ್ರಹ್ಮಚರ್ಯವನ್ನು ಮಾಡಬೇಕು, ವಿಧವೆಯರು ಬ್ರಹ್ಮಚರ್ಯವನ್ನು ಮಾಡಬೇಕು, ವಿದುರರು ಬ್ರಹ್ಮಚರ್ಯವನ್ನು ಮಾಡಬೇಕು. ಇಷ್ಟೇ ಅಲ್ಲ, ಗೃಹಸ್ಥ ಜೀವಿಗಳು ಸಹ ಗೃಹಸ್ಥಾಶ್ರಮಗಳಾಗಬೇಕು, ಬ್ರಹ್ಮಚರ್ಯವನ್ನು ಮಾಡಬೇಕು. ಇದು ಈಶ್ವರಿಯ ನಿಯಮ. ತಮ್ಮೆಲ್ಲರಿಗೂ ಗೊತ್ತಿದೆ. ಈ ಒಂದು ನಿಯಮವನ್ನ ಅತ್ಯಂತ ಕಟ್ಟುನಿಟ್ಟಾಗಿ ಯಾರು ಪಾಲನೆ ಮಾಡ್ತಾರೆ ಅವರ ಸತ್ಯುಗದಲ್ಲಿ ರಾಜ ಮಹಾರಾಜ ಚಕ್ರವರ್ತಿ ಆಗ್ಬೋದು. ಯಾರು ಅತ್ಯಂತ ಶ್ರೇಷ್ಠವಾಗಿ ನಿಯಮಗಳನ್ನ ಪಾಲನೆ ಮಾಡ್ತಾರೆ ಅವರು ವಿಶೇಷವಾಗಿ ಸಿರಿವಂತರು ಆಗಿ ರಾಯಲ್ ಫ್ಯಾಮಿಲಿಯನ್ನು ಜನ್ಮ ತಗೊಳ್ಬಹುದು, ರಾಯಲ್ ಫ್ಯಾಮಿಲಿಯನ್ನು ಅವ್ರು ಬರ್ಬೋದು. ಹೀಗೆ ಯಾರು ಈಶ್ವರ ನಿಯಮವನ್ನು ಧಾರಣೆ ಮಾಡ್ತಾರೆ ಅವರು ಪರಮಾತ್ಮನ ಅನನ್ಯ ಮಕ್ಕಳಾಗಿ ಭಾಗ್ಯಶಾಲಿಗಳಾಗ್ತಾರೆ. ಬ್ರಹ್ಮಚರ್ಯಕ್ಕೆ ಲೌಕಿಕದಲ್ಲೂ ಸಹಿತ ಬಹಳ ಮಹತ್ತರವಾದ ಸ್ಥಾನ ಇದೆ. ನಮಗೆ ಗೊತ್ತಿದೆ. ಸತ್ಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದ ಅಂತ್ಯದವರೆಗೆ ಭಾರತ ದೇಶದ ಜನಸಂಖ್ಯೆ 1947ನೇ ಇಸ್ವಿವರೆಗೆ, 1947 ಯಾವಾಗ ನಮಗೆ ಸ್ವತಂತ್ರ ಬಂತು ಅಲ್ಲಿವರೆಗೆ 32ರಿಂದ 33 ಕೋಟಿ ಮಾತ್ರ ಇತ್ತು ಅನ್ನೋದು ತಮ್ಮೆಲ್ಲರಿಗೆ ಜನಗಣತಿಯ ಪ್ರಕಾರ ಗೊತ್ತಿರೋ ವಿಚಾರ. ಭಾರತ ದೇಶದ ಪ್ರಜಾಸಂಖ್ಯೆ. ಆದರೆ ಇಂದು ಕೇವಲ 70 ವರ್ಷಗಳ ನಂತರ, ಸ್ವತಂತ್ರ ಭಾರತವಾದ ನಂತರ ಇವತ್ತಿನ ಜನಗಣತಿ ಪ್ರಕಾರ ಏನಿದೆ ಅಂದ್ರೆ 140 ಕೋಟಿ ಜನಸಂಖ್ಯೆ ಆಗಿಬಿಟ್ಟಿದೆ ಭಾರತ ದೇಶ. ಅಂದ್ರೆ ಬ್ರಹ್ಮಚರ್ಯವನ್ನ ಎಷ್ಟು ಕಳ್ಕೊಳ್ತಾ ಇದೆಯೋ ಅಷ್ಟು ಸೃಷ್ಟಿ ತಮೋ ಪ್ರಧಾನ ಆಗ್ತಿದೆ ಅಂತ ಅರ್ಥ. ಅದು ಕಲಿಯುಗ ನರಕ ಆಗ್ತಿದೆ ಅಂತ ಅರ್ಥ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ಅನ್ನುವಾಗ ಕಾಮಃ ಅಂತ ಮೊದಲು ಬರ್ತದೆ, ಕ್ರೋಧಃ ನಂತರ ಬರ್ತದೆ, ತಥಾಲೋಭಃ ಆಮೇಲೆ ಬರ್ತದೆ. ಆದ್ದರಿಂದ ಸತ್ಯ, ತ್ರೇತ, ದ್ವಾಪರ, ಕಲಿಯುಗದ ಅಂತ್ಯದವರೆಗೂ ಕೇವಲ 32-33 ಕೋಟಿ ಭಾರತದ ಜನಸಂಖ್ಯೆ ಇದ್ದಿದ್ದು ಕೇವಲ 70 ವರ್ಷದಲ್ಲಿ 140 ಕೋಟಿ ಆಗಿದೆ ಅಂದ್ರೆ ಈ ಕಲಿಯುಗದ ತಮೋ ಪ್ರಧಾನ ಎಷ್ಟು ವೇಗವಾಗಿ ಓಡ್ತಾ ಇದೆ, ಮುಂದೆ ಓಡೋದಕ್ಕೆ ಅದಕ್ಕೆ ಎಷ್ಟು ಸಮಯ ಬೇಕು ಇದು ಪರಿವರ್ತನೆ ಆಗ್ಲಿಕ್ಕೆ, ಅದು ನಿಮಗೆ ಗೊತ್ತು. ಹಾಗೆಯೇ 1947ರಲ್ಲಿ ವಿಶ್ವದ ಜನಸಂಖ್ಯೆ ಎಷ್ಟಿತ್ತು ಅಂದ್ರೆ 260 ಕೋಟಿ ಇತ್ತು 47ನೇ ಇಸ್ವಿನಲ್ಲಿ. 70 ವರ್ಷಗಳಲ್ಲಿ ಅದನ್ನು ನೋಡಿದ್ರೆ ಇವತ್ತು 800 ಕೋಟಿ ಜನಸಂಖ್ಯೆ ಆಗಿದೆ. ಇದು ಪ್ರತ್ಯಕ್ಷವಾಗಿ ಅಥವಾ ಅಪ್ರತ್ಯಕ್ಷವಾಗಿ ಈಶ್ವರಿ ನಿಯಮದ ಉಲ್ಲಂಘನೆ. ಅವರಿಗೆ
ಈಶ್ವರಿ ಜ್ಞಾನ ಗೊತ್ತಿರಬಹುದು, ಗೊತ್ತಿಲ್ಲದೆ ಇರಬಹುದು. ಇದು ಈ ಒಂದು ಆಜ್ಞೆ ಏನಿದೆಯಲ್ಲ, ಬ್ರಹ್ಮಚರ್ಯ ಮಾಡಬೇಕು ಅಂತ ಈಶ್ವರನ ಆಜ್ಞೆ, ಇದರ ಉಲ್ಲಂಘನೆ ಗೊತ್ತಿಲ್ಲದೆ ಇರೋರು ಮಾಡ್ತಾರೆ, ಗೊತ್ತಿರೋರು ಮಾಡ್ತಾರೆ ಅಂತ ಅರ್ಥ. ಆದ್ದರಿಂದ ಪ್ರಜಾಸಂಖ್ಯೆ ಜಾಸ್ತಿ ಆಯ್ತು. ಓವರ್ ಪಾಪ್ಯುಲೇಷನ್. ಈ ಓವರ್ ಪಾಪ್ಯುಲೇಷನ್ ಆಗಿರುವುದರಿಂದ ಅನೇಕ ದುಃಖದಾಯಕ ಸಂಗತಿಗಳನ್ನ, ನರಕಪ್ರಾಯ ಸಂಗತಿಗಳನ್ನ ಮಾನವ ಅನುಭವಿಸಬೇಕಾಗಿ ಬಂದಿದೆ. ಅದನ್ನೇ ಭಗವದ್ಗೀತೆ ಒತ್ತಿ ಹೇಳೋದು. ಬಾಬಾವರು ಹೇಳಿದಂತಹ ಸಂಗಮಯುಗದ ಮಹಾವಾಕ್ಯಗಳು, ಕಳೆದ ಸಂಗಮಯುಗದ ಮಹಾವಾಕ್ಯಗಳು, ವರ್ತಮಾನ ಸಂಗಮಯುಗದ ಮಹಾವಾಕ್ಯಗಳನ್ನು ನಾವು ನೆನಪು ಮಾಡಿಕೊಂಡ್ರೆ ಶಾಸ್ತ್ರದಲ್ಲೂ ಅದನ್ನೇ ಬರೀಲಾಗಿದೆ. ತ್ರಿವಿಧಂ ನರಕಸ್ಯೇದಂ ದ್ವಾರ. ಈ ಮೂರು ಏನಿದಾವಲ್ಲ, ಬ್ರಹ್ಮಚರ್ಯ ಅರ್ಥಾತ್ ಕಾಮ, ಕ್ರೋಧ ಮತ್ತು ಲೋಭ, ಇವುಗಳನ್ನ ಬಗ್ಗೆ ವಿವರಣೆ ಮಾಡ್ತಾರೆ. ಬಾಬಾವರು ಸಹ ಅನೇಕ ಮೋಡಿಗಳಲ್ಲಿ ಪವಿತ್ರತೆಯ ಬಗ್ಗೆ, ಬ್ರಹ್ಮಚರ್ಯದ ಬಗ್ಗೆ ಒತ್ತಿ ಒತ್ತಿ ಹೇಳ್ತಾರೆ. ಕಳೆದ ವರ್ಷ ಜುಲೈ 12ನೇ ತಾರೀಕಿನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರವಾಗಿ ಚಿಂತನೆ ಮಾಡಿದ್ರೆ ಚೈನಾದ ಜನಸಂಖ್ಯೆ 143 ಕೋಟಿ ಇತ್ತು ಕಳೆದ ವರ್ಷ ಜುಲೈನಲ್ಲಿ. ಭಾರತದ ಜನಸಂಖ್ಯೆ 138 ಕೋಟಿ ಇತ್ತು. ಅಮೆರಿಕದ ಜನಸಂಖ್ಯೆ ಕೇವಲ 33 ಕೋಟಿ ಇತ್ತು. ಇಂಡೋನೇಷ್ಯಾ ಜನಸಂಖ್ಯೆ 27 ಕೋಟಿ ಇತ್ತು. ಪಾಕಿಸ್ತಾನದ ಜನಸಂಖ್ಯೆ 22 ಕೋಟಿ ಇತ್ತು. ನೈಜೀರಿಯಾ ಜನಸಂಖ್ಯೆ 20 ಕೋಟಿ ಇತ್ತು. ಬಾಂಗ್ಲಾದ ಜನಸಂಖ್ಯೆ 16 ಕೋಟಿ ಇತ್ತು. ರಷ್ಯಾದ ಜನಸಂಖ್ಯೆ 12 ಕೋಟಿ ಇತ್ತು. ಮೆಕ್ಸಿಕೋ ಜನಸಂಖ್ಯೆ 12 ಕೋಟಿ ಇತ್ತು. ಬಹಳ ಗಂಭೀರವಾಗಿ ಚಿಂತನೆ ಮಾಡತಕ್ಕಂಥ ಒಂದು ವಿಚಾರ. ಮೊನ್ನೆ ಇದನ್ನು ಮೋದಿಯವರು ಸಹ ಹೇಳಿದ್ರು. ಏನು ಹೇಳಿದ್ರು ಅಂದ್ರೆ, ಯುರೋಪ್ ಖಂಡದಲ್ಲಿ 52 ದೇಶಗಳಿವೆ. ಅಲ್ಲಿ 75 ಕೋಟಿ ಜನಸಂಖ್ಯೆ ಇದೆ. 52 ದೇಶಗಳಲ್ಲಿನ ಒಟ್ಟು ಜನಸಂಖ್ಯೆ 75 ಕೋಟಿ. ಆದರೆ ಭಾರತ ಒಂದೇ ದೇಶದಲ್ಲಿ ಇವತ್ತು 140 ಕೋಟಿ ಇದ್ದೇವೆ. 52 ದೇಶಗಳಲ್ಲಿ ಕೇವಲ 75 ಕೋಟಿ, ಭಾರತ ಒಂದೇ ದೇಶದಲ್ಲಿ 140 ಕೋಟಿ ಇದ್ದೇವೆ. ಈ 140 ಕೋಟಿ ಜನಗಳನ್ನ ಸಹ ಇವತ್ತು ಪಾಲನೆ ಮಾಡಬೇಕಾದಂತ ಕರ್ತವ್ಯ ಸರ್ಕಾರಕ್ಕಿದೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹ, ಒಂದು ದಿನ ಹೆಚ್ಚು ಕಡಿಮೆ ಆದರೂ ಸಹ ಮೀಡಿಯಾಗಳು ಬಹಳ ಅಪಪ್ರಚಾರ ಮಾಡಿಬಿಡ್ತು ಸರ್ಕಾರವು. ಯಾವಾಗ ವ್ಯಾಕ್ಸಿನೇಷನ್ ಬಂತು, ಅದಾಕ್ಸ್ಕೋಬಾರ್ದು ವಿರೋಧ ಪಾರ್ಟಿಗಳೆಲ್ಲರೂ ಪ್ರಚಾರ ಮಾಡಿದ್ರು. ಇನ್ನು ಮಾಡಿದಂಥದ್ದು ವೇಸ್ಟ್ ಆಗಬಾರ್ದು ವಿದೇಶಕ್ಕೆ ಕೊಟ್ಟರು. ಸಾವಿನ ಸಂಖ್ಯೆ ಜಾಸ್ತಿ ಆಯಿತು, ಕೊರೋನಾ ಪ್ರಭಾವ ಜಾಸ್ತಿ ಆಯಿತು. ಯಾರಿಗೂ ವ್ಯಾಕ್ಸಿನೇಷನ್ ಹಾಕಲಿಲ್ಲ, ನೀವು ಕೇರ್ ತಗೊಳ್ಳಿಲ್ಲ ಅಂತ ಮತ್ತೆ ಪ್ರಚಾರ ಮಾಡಿದ್ರು. ಸಣ್ಣ ಉದಾಹರಣೆ, ಎಂತ ಕಷ್ಟ ಪರಿಸ್ಥಿತಿಗಳನ್ನು ಆಳುವವರಿಗೆ ಬರ್ತದೆ ಅಂತ. ಈಗೆಲ್ಲರಿಗೂ ಸಹ ಈಗ ಕೊರೋನಾ ಕಾರಣದಿಂದ ಪ್ರತಿಯೊಬ್ಬ ಪ್ರಜೆಗಳಿಗೂ ಉಚಿತವಾಗಿ ವ್ಯಾಕ್ಸಿನೇಷನ್ ಹಾಕುವಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ತಾ ಇದೆ. ಎಷ್ಟೊಂದು ಬೃಹತ್ ಕೆಲಸ. 140 ಕೋಟಿ ಇವತ್ತು ಮಾಡಬೇಕು, ಆ ಮಗುವಿನಿಂದ ವೃದ್ಧರವರೆಗೆ. ಈ ಒಂದು ಕಾಮ ವಿಕಾರದಿಂದ ಜನಸಂಖ್ಯೆ ಓವರ್ ಪಾಪ್ಯುಲೇಷನ್ ವಿಶ್ವದಲ್ಲೂ ಭಾರತದಲ್ಲೂ ಎಲ್ಲ ಕಡೆಯೂ ಆಗ್ತಾ ಇರೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಇದರಿಂದ ಎಷ್ಟೊಂದು ಪ್ರಕೋಪಗಳನ್ನು ನಾವು ಅನುಭವಿಸಬೇಕಾಗಿದೆ. ವಸತಿ ಇಲ್ಲ. ಶ್ರೀಸಾಮಾನ್ಯನಿಗೆ ತನ್ನದೇ ಆದಂತ ವಸತಿ ಇಲ್ಲ, ಬಾಡಿಗೆ ಮನೆಯೂ ಸಹಿತ ಇವತ್ತು ಸಿಗುವುದಿಲ್ಲ. ಅಷ್ಟೊಂದು ವಸತಿಯ ಕೊರತೆ ಇದೆ. ವಿಶ್ವದಲ್ಲಿರ್ತಕ್ಕಂಥ ನೀರಿನ ಪ್ರಮಾಣ ಎಷ್ಟಿದೆಯೋ ಅದರಲ್ಲಿ ಕೇವಲ 3% ಮಾತ್ರ ಸಿಹಿ ನೀರಿನ ಲಭ್ಯತೆ ಇದೆ. ನಿಮಗೆ ಗೊತ್ತಿದೆ, ವಿಶ್ವದಲ್ಲಿರ್ತಕ್ಕಂಥ ನೀರು ಎಷ್ಟಿದೆ ಅದರಲ್ಲಿ ಕೇವಲ 3% ಮಾತ್ರ ಸಿಹಿ ನೀರಿದೆ. 97% ಉಪ್ಪು ನೀರು ಸಿಗುತ್ತೆ. ಅದನ್ನ ಇರ್ತಕ್ಕಂತಹ ಈ 3% ನೀರೇನಿದೆ ವಿಶ್ವದ ಎಲ್ಲ ಜನತೆಗಳಿಗೆ ಹಂಚಬೇಕಾಗ್ತದೆ. ಅಂದ ಕುಡಿಯುವ ನೀರಿಗೆ ಎಷ್ಟೊಂದು ಕಷ್ಟ ಇದೆ ಇವತ್ತು.
ಬಹುಶಃ ಒಂದು 30 ವರ್ಷಗಳ ಹಿಂದಿನ ವಿಚಾರ ನೋಡಿದ್ರೆ ನಾವು ಕೆರೆನಲ್ಲಿ ನೀರು ಕುಡಿತಿದ್ವಿ. ಎಲ್ಲ ಹೊಂಡಗಳಲ್ಲಿ 50 ವರ್ಷದಿಂದ ಒಂದು 5 ಹೊಂಡಗಳಲ್ಲಿ ನೀರು ಕುಡಿತಿದ್ವಿ, ಹಳ್ಳಿಗಳಲ್ಲಿ ನೀರು ಕುಡಿತಾ ಇದ್ವಿ. ಇವತ್ತು 20 ರೂಪಾಯಿ ಲೀಟರ್ ಕೊಟ್ಟು ನಾವು ಬಾಟ್ಲಿನಲ್ಲಿ ನೀರನ್ನು ಕೊಂಡುಕೊಂಡು ಕುಡಿಯುವಂತ ಪರಿಸ್ಥಿತಿ ಬಂದಿದೆ. ಅಂದ್ರೆ 800 ಕೋಟಿ ನೀರೇ ಬೇಕು. ಎಷ್ಟು ನೀರಿನ ಪ್ರಮಾಣ ಇವತ್ತು ಖರ್ಚಾಗ್ತಿದೆ, ಅಷ್ಟು ನೀರಿನ ಕೊರತೆ ಆಗಿದೆ. ಯಾಕೆಂದ್ರೆ ಜನಸಂಖ್ಯೆ ಜಾಸ್ತಿ ಆಯ್ತು, ನೀರಿನ ಪ್ರಮಾಣ ಕೊರತೆ ಆಯ್ತು, ಆಹಾರ ಪ್ರಮಾಣನೂ ಕೊರತೆ ಆಯ್ತು. ಯಾವ ಒಂದು ಧರಣಿಯ ಮೇಲೆ ಜಮೀನಿತ್ತು, ಭಾರತದಲ್ಲಿ ಜಮೀನಿತ್ತು, ಅದೆಲ್ಲ ಡ್ಯಾಮ್ಗಳನ್ನು ಮಾಡಲಿಕ್ಕೆ, ರಸ್ತೆ ಮಾಡಲಿಕ್ಕೆ, ಗಟಾರಗಳನ್ನು ಮಾಡಲಿಕ್ಕೆ, ಫ್ಯಾಕ್ಟರಿಗಳನ್ನು ಮಾಡಲಿಕ್ಕೆ, ವಸತಿ ಸಂಕೀರ್ಣಗಳನ್ನು ತಯಾರು ಮಾಡಲಿಕ್ಕೆ ಎಲ್ಲ ಜಮೀನು ಹಂಚಿಕೊಂಡು ಹೋಗ್ಬಿಡುತ್ತೆ. ಉಳಿದಂತ ಸ್ವಲ್ಪ ಜಮೀನಿನಲ್ಲಿ ಇವತ್ತು ಅಂದು 47ನೇ ಇಸ್ವಿನಲ್ಲಿ 33 ಕೋಟಿಗೇನು ಆಹಾರ ಬೆಳೀತಾ ಇತ್ತು. ಇವತ್ತು 140 ಕೋಟಿಗೆ ಅದಕ್ಕಿಂತ ಕಡಿಮೆ ಜಮೀನಲ್ಲಿ ಆಹಾರ ಬೆಳಿಬೇಕಾಗಿದೆ. ಎಷ್ಟೊಂದು ಕಷ್ಟದ ಸಮಸ್ಯೆಗಳು ಈ ಕಲಿಯುಗದಲ್ಲಿ ಬರ್ತಾ ಇದೆ. ಬೆಳೆಯುವಂತ ಎಲ್ಲ ಆಹಾರವೂ ಸಹ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕ್ರಿಮಿನಾಶಕಗಳಿಂದ ತುಂಬಿ ತುಳುಕ್ತಾ ಇದೆ. ಎಲ್ಲ ಆಹಾರಗಳು, ಎಲ್ಲ ತರಕಾರಿಗಳು, ಎಲ್ಲ ಹಣ್ಣುಗಳು ಎಲ್ಲವೂ ಸಹಿತ ಕ್ರಿಮಿನಾಶಕಗಳನ್ನು ತುಂಬಿ ಅದನ್ನು ಬೆಳಿಬೇಕಾಗಿದೆ. ಅದರಿಂದ ಮನುಷ್ಯನ ಆರೋಗ್ಯ ಅತ್ಯಂತ ಕೆಡ್ತಾ ಇದೆ. ಹಾಗಾಗಿ ಮಕ್ಕಳು ಜಾಸ್ತಿ ಆಗಿರೋದ್ರಿಂದ ಮನೆಗಳಲ್ಲಿ ಅವರಿಗೆ ಸಮರ್ಪಕವಾಗಿ ಸ್ಟ್ಯಾಂಡರ್ಡ್ ಎಜುಕೇಶನ್ ಸಿಗ್ತಾ ಇಲ್ಲ. ನಮಗೆ ಎಜುಕೇಶನ್ ಸಿಸ್ಟಮ್ ಅಲ್ಲೂ ಸಹ ಬಹಳ ಕಾಸ್ಟ್ಲಿ ಇದೆ. ಪ್ರತಿಯೊಬ್ಬನಿಗೂ ಆರೋಗ್ಯಕ್ಕೆ ಬೇಕಾದ ಮೆಡಿಸಿನ್ ಸಹ ತಾತ್ಕಾಲಿಕ ಸಿಗುವುದಿಲ್ಲ, ಅದು ಬಹಳ ಕಾಸ್ಟ್ಲಿ ಮೆಡಿಸಿನ್ ಆಗಿದೆ. ಆರೋಗ್ಯವಾಗಿ ಬೇಕಾಗಿರ್ತಕ್ಕಂಥ ಆಸ್ಪತ್ರೆಗಳಾಗಲಿ, ಡಾಕ್ಟರ್ಗಳಾಗಲಿ, ನರ್ಸ್ಗಳಾಗಲಿ ಇತ್ತೆಲ್ಲ ವ್ಯವಸ್ಥೆಗಳು ಇನ್ನಷ್ಟು ಕಠಿಣ ಆಗ್ತಾ ಇದೆ. ಹೀಗೆಲ್ಲ ಆಗೋದ್ರ ಜೊತೆಗೆ ಪ್ರತಿಯೊಂದು ಗೃಹಸ್ಥದಲ್ಲೂ ಮತಭೇದಗಳು ಸ್ಟಾರ್ಟ್ ಆಗ್ತಿದೆ. ಕಾಮವಿಕಾರ ಒಂದು ಅತಿಯಾಗಿರುವ ಕಾರಣದಿಂದ ಈ ಜಗತ್ತಿನಲ್ಲಿ ಏನೆಲ್ಲ ನರಕಪ್ರಾಯ ಸದೃಶ್ಯಗಳನ್ನು ಕಾಣಬೇಕಾಗಿದೆ. ಹಾಗಾಗಿ ಈ ಒಂದು ಜಗತ್ತಿನಲ್ಲಿರ್ತಕ್ಕಂಥ ಅನೇಕ ಕಷ್ಟಗಳಿಗೆ ನಾವು ನೋಡ್ತಾ ಹೋದ್ರೆ ಮನುಷ್ಯನ ಆರೋಗ್ಯದ ಮೇಲೆ ಎಷ್ಟೊಂದು ದುಷ್ಪರಿಣಾಮ ಬೀರ್ತಾ ಇದೆ ಈ ಒಂದೇ ಒಂದು ವಿಕಾರ. ಇನ್ನು ಉಳಿದಂತ ವಿಕಾರಗಳಿಂದ ಏನೆಲ್ಲ ಆಗಿದೆ ಅದನ್ನು ನೋಡಬಹುದು. ಈ ಒಂದೇ ಒಂದು ವಿಕಾರದಿಂದ ಮನುಷ್ಯ ಎಷ್ಟು ಅಧೋಗತಿಗೆ ಹೋಗ್ತಾ ಇದ್ದಾನೆ, ನರಕಕ್ಕೆ ಹೋಗ್ತಾ ಇದ್ದಾನೆ. ನರಕ ಬೇರೆ ಎಲ್ಲೋ ಇಲ್ಲ, ಇಲ್ಲೇ ಇದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗ್ತದೆ. ಮೇಲೆ ಸ್ವರ್ಗ ಇಲ್ಲ, ಈ ಭೂಮಿಯ ಕೆಳಗೆಲ್ಲೋ ನರಕ ಇಲ್ಲ. ಒಂದು ಕಾಲಕ್ಕೆ ಈ ಭಾರತ ಭೂಮಿಯಲ್ಲೇ ಸ್ವರ್ಗವಿತ್ತು, ಭೂಮಿಯ ಮೇಲೆ ಸ್ವರ್ಗವಿತ್ತು, ಈಗ ಅದು ನರಕಪ್ರಾಯ ಆಗಿದೆ. ಈ ಒಂದು ಕಾಮ ವಿಕಾರದ ಮನುಷ್ಯನ ಮನಸ್ಸಿನಲ್ಲಿ ಅನೇಕ ವಿಕಾರಗಳು ಉತ್ಪನ್ನ ಆಗ್ತದೆ. ಕ್ರೋಧ, ಲೋಭ, ಮೋಹ, ಅಹಂಕಾರ ಎಲ್ಲ ಉತ್ಪಾದನೆ ಆಗ್ಲಿಕ್ಕೆ, ಉತ್ಪತ್ತಿ ಆಗ್ಲಿಕ್ಕೆ ಮುಖ್ಯವಾಗಿ ಈ ಒಂದು ಮೊದಲನೇ ವಿಕಾರವೇ ಆಗಿದೆ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಕಾಮಾತುರಾಣಂ ನ ಭಯಂ ನ ಲಜ್ಜ, ವಿದ್ಯಾತುರಾಣಂ ನ ಭಯಂ ನ ವಿದ್ಯಾತುರಾಣಂ ನ ನಿದ್ರಂ ನ ಸುಖಂ ಅಂತ. ಯಾರು ವಿದ್ಯಾರ್ಥಿಗೆ ಅವನಿಗೆ ನಿದ್ರೆ ಇಲ್ಲ ಮತ್ತು ಸುಖವಾಗಿರಕ್ಕಾಗುವುದಿಲ್ಲ. ಹಾಗೆ ಕಾಮಾತುರಾಣಂ, ಯಾರು ಕಾಮಿಗಳಿದ್ದಾರೋ ಅವರಿಗೆ ಲೋಕ ಲಜ್ಜೆಯೂ ಇಲ್ಲ, ಲೋಕದ ಭಯವೂ ಇಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ. ಹಾಗಾಗಿ ಮನುಷ್ಯ ಶರೀರದ ಆರೋಗ್ಯವನ್ನು ಕಳ್ಕೊಳ್ತಿದ್ದಾನೆ, ಮಾನಸಿಕ ಆರೋಗ್ಯವನ್ನು ಕಳ್ಕೊಳ್ತಿದ್ದಾನೆ. ಇವತ್ತು ಕಾಮವಿಕಾರ ಎಷ್ಟು ಪ್ರಬಲವಾಗಿದೆ ಅಂದ್ರೆ ಅದೊಂದು ರಿಕ್ರಿಯೇಷನ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ರಿಕ್ರಿಯೇಷನ್ ಒಂದು ಕ್ರೀಡೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಇಂತಹ ಒಂದು ವ್ಯವಸ್ಥೆ ಇವತ್ತು ಕಲಿಯುಗದಲ್ಲಿ ಮನುಷ್ಯನ ಮನಸ್ಸಿನಲ್ಲಿ ನಾಟ್ಯ ಆಗ್ತಾ ಇದೆ. ಆದ್ದರಿಂದ ಮನುಷ್ಯನ ಆರೋಗ್ಯ, ಬುದ್ಧಿಯ ಆರೋಗ್ಯ, ಮನಸ್ಸಿನ ಆರೋಗ್ಯ ಎಲ್ಲವೂ ಕೆಡ್ತಾ ಇದೆ. ಪ್ರತಿಯೊಬ್ಬ ಮನುಷ್ಯನ ಶರೀರದ ಆರೋಗ್ಯ ಕೆಡಲಿಕ್ಕೆ ಇದೊಂದು ಬಹಳ ಮುಖ್ಯ ಕಾರಣವಾದದ್ದು. ಪ್ರತಿಯೊಬ್ಬನ ಶರೀರದಲ್ಲಿ ಅನಾರೋಗ್ಯ ಬರಲಿಕ್ಕೆ ಇದೊಂದು ಕಾರಣ ಮೇಜರ್ ಇದೆ. ಅದನ್ನ ವಿಜ್ಞಾನ ಸಹಿತ ಒಪ್ಕೊಂಡಿರ್ತಕ್ಕಂಥದ್ದು. ಪ್ರತಿಯೊಬ್ಬ ಮನುಷ್ಯನ ನರದ ದೌರ್ಬಲ್ಯಗಳು ಹಾಳಾಗ್ಲಿಕ್ಕೆ
ಮೆದುಳಿನ ಕ್ರಿಯಾಶಕ್ತಿ ಹಾಳಾಗ್ಲಿಕ್ಕೆ ಈ ಒಂದು ಕಾಮವಿಕಾರವು, ಕ್ರೋಧ ವಿಕಾರವು ಬಹಳ ಮುಖ್ಯವಾದದ್ದು. ಕ್ರೋಧ ಬಂದಾಗ ಮನುಷ್ಯ ತಾನೇ ನಡುತ್ತಾ ಇರ್ತಾನೆ. ಅವನ ಕಣ್ಣುಗಳು ಕೆಂಪಗಾಗ್ತವೆ, ಮುಖ ರಾವಾಗ್ತದೆ, ದೇಹದ ಮೇಲಿನ ಎಲ್ಲ ನಾಡಿಗಳೆಲ್ಲವೂ ಸಹಿತ ವಿಕೃತಗೊಳ್ತವೆ. ಕಾಮದಿಂದ ಕ್ರೋಧ ಉತ್ಪತ್ತಿ ಆಗುತ್ತೆ, ಕ್ರೋಧದಿಂದ ಮೋಹ ಉತ್ಪತ್ತಿ ಆಗ್ತದೆ. ತಮಗೆ ಗೊತ್ತಿದೆ, ಈ ಲೋಭ ಮೋಹ ಏನಿದೆ, ಅಹಂಕಾರ ಏನಿದೆ, ಇವುಗಳ ಪ್ರಭಾವ ಕ್ರೋಧದಿಂದ ವ್ಯಕ್ತವಾಗ್ತದೆ. ಆದ್ರಿಂದ ಅವನ ನೆನಪಿನ ಶಕ್ತಿಯು ಕಡಿಮೆ ಆಗ್ತಾ ಇದೆ, ದೃಷ್ಟಿದೋಷಗಳು ಪ್ರಾರಂಭ ಆಗ್ತವೆ, ದೃಷ್ಟಿಮಾಂದ್ಯಗಳು ಪ್ರಾರಂಭ ಆಗ್ತವೆ ವಿಕಾರಿಗಳಿಗೆ, ಶ್ರವಣ ಶಕ್ತಿ ಕಡಿಮೆ ಆಗ್ತದೆ, ಬಾಡಿನಲ್ಲಿ ಇಮ್ಯುನಿಟಿ ಪವರ್ ಏನಿದೆ ಅದು ಕಡಿಮೆ ಆಗ್ತಾ ಇದೆ. ಹೀಗಾಗಿ ಮನುಷ್ಯ ವ್ಯಾಧಿಗ್ರಸ್ತನಾಗ್ತಿದ್ದಾನೆ. ಅನೇಕ ಸಾಮಾನ್ಯ ವ್ಯಾಧಿಗ್ರಸ್ತಗಳು ಅನೇಕ ಆಗ್ತಿದ್ದವು. ಅಷ್ಟಲ್ದೇನೆ ನೀವು ಹಿಂಗೆಲ್ಲ ಗೊತ್ತಿದೆ ಈಗಾಗಲೇ ಏಡ್ಸ್ ಅಂತಕ್ಕಂಥದ್ದು ಮನುಷ್ಯನಿಗೆ ಹೇಗೆ ಕಾಡ್ತಾ ಇದೆ ಅಂತ. ವೇಶ್ಯಾವಾಟಿಗಳು ಜಾಸ್ತಿ ಆಗಿದವು. ಮನುಷ್ಯನ ದೌರ್ಬಲ್ಯ ಮನಸ್ಸಿನಿಂದ ಇಂದ್ರಿಯ ನಿಗ್ರಹ ಮಾಡದೇ ಇರೋದ್ರಿಂದ ಮನುಷ್ಯ ಅನೇಕ ಲೈಂಗಿಕ ರೋಗಗಳಿಗೆ ತುತ್ತಾಗ್ತಾ ಇದ್ದಾನೆ. ಹೀಗೆ ಈ ಒಂದು ವಿಕಾರಗಳು ಜಾಸ್ತಿ ಆಗೋದ್ರಿಂದ ಮನುಷ್ಯನ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಿರೋದ್ರಿಂದ ವಿಕಾರಗಳಿಗೆ ಒಳಗಾಗಿರೋ ಮನುಷ್ಯನಿಗೆ ವೃದ್ಧಾಪ್ಯ ಜಾಸ್ತಿ ಬರ್ತದೆ. ಕೆಲವೇ ವರ್ಷಗಳಲ್ಲಿ 50-60 ವರ್ಷಕ್ಕೆ ಅವನಾಗ್ಲೇನೆ ಬಹಳ ದೊಡ್ಡ ವೃದ್ಧನನ್ನು ಕಾಣ್ತಿರ್ತಾನೆ. 150 ವರ್ಷ ಬದುಕ್ತಿದ್ದಂತ ಭಾರತ ದೇಶದಲ್ಲಿ 50-60 ವರ್ಷಕ್ಕೆ ಅವನಿಗೆ ಹಲ್ಲು ಬಿದ್ದೋಗಿರ್ತವೆ, ಅವನಿಗೆ ಕೋಲಿಡಿಯುವಂತ ವ್ಯವಸ್ಥೆ ಬಂದಿರ್ತದೆ, ಅನಾರೋಗ್ಯ ಜಾಸ್ತಿ ಆಗಿರ್ತದೆ, ಅನೇಕ ಕಾಯಿಲೆಗಳು ಬರ್ತವೆ, ಶುಗರ್ ಅಂತೆ, BP ಅಂತೆ, ಮತ್ತೊಂದು ಮಗದೊಂದು ಎಲ್ಲ ಬರ್ತವೆ, ಅನೇಕ ಸಮಸ್ಯೆಗಳು ಒಳಗಾಗ್ಬಿಡ್ತಾನೆ. ಯಮರಾಜನ ಆಹ್ವಾನ ಅರ್ಜೆಂಟ್ ಸ್ವೀಕಾರ ಮಾಡಬೇಕಾಗ್ತದೆ. ಆದ್ದರಿಂದ ಮನುಷ್ಯ ಯಾವ ಕಾರಣಕ್ಕೂ ಸಹಿತವಾಗಿ ತನ್ನ ಇಂದ್ರಿಯಗಳ ಮೇಲೆ ಹತೋಟಿಯನ್ನ ಕಳ್ಕೊಳ್ಳೋದನ್ನ ಮಾಡಬಾರದು. ತನ್ನ ಜ್ಞಾನೇಂದ್ರಿಯಗಳ ಮೇಲೆ ಹತೋಟಿ ಬೇಕು. ಏನೇನೋ ಕೇಳೋದು, ಏನೇನೋ ನೋಡೋದು, ಏನೇನೋ ಆಚರಣೆ ಮಾಡೋದು, ಏನೇನೋ ತಿನ್ನೋದು, ತಿನ್ನಬಾರದನ್ನೆಲ್ಲ ತಿಂದು ವಿಷ ಪದಾರ್ಥಗಳು ಕರಿದದ್ದು, ಹುರಿದದ್ದು, ಬೇಕರಿನ ಸಿಗೋದು ಏನೆಲ್ಲ ಇದೆಯೋ ಅದೆಲ್ಲವೂ ಅನಾರೋಗ್ಯಕರವಾದದ್ದು ನಿಮಗೆ ಗೊತ್ತಿದೆ. ಆರೋಗ್ಯವನ್ನು ಕೆಡಿಸ್ಕೋಬಾರದು ಗೊತ್ತಿದೆ. ಭಗವಂತ ಕೊಟ್ಟಂತಹ ಶರೀರವನ್ನು ಚೆನ್ನಾಗಿ ಜೋಪಾನ ಮಾಡೋ ಕರ್ತವ್ಯ ನಮ್ಮದಾಗಿದೆ, ಹೊತ್ತು ಅದು ಪರಮಾತ್ಮದಲ್ಲ. ಆದ್ದರಿಂದ ಜ್ಞಾನೇಂದ್ರಿಯಗಳನ್ನು ಕರ್ಮೇಂದ್ರಿಯಗಳನ್ನು ಸಹ ತನ್ನ ಅಧೀನದಲ್ಲಿ ಇಟ್ಕೊಳ್ಳುವಂತ ಮನೋಬಲ ಮನುಷ್ಯನಿಗೆ ಬೇಕಾಗಿದೆ, ಬುದ್ಧಿಶಕ್ತಿ ಮನುಷ್ಯನಿಗೆ ಬೇಕಾಗಿದೆ. ಇದೆಲ್ಲವನ್ನ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸ್ವಯಂ ಪರಮಾತ್ಮ ನಮಗೆ ಕೊಡ್ತಾ ಇದ್ದಾರೆ. ಯಾವ ಮನುಷ್ಯನು ಇಂದ್ರಿಯಗಳ ಮೇಲೆ ಪ್ರಭು ಆಗ್ತಾನೋ, ಇಂದ್ರಿಯಗಳ ಮೇಲೆ ರಾಜ ಆಗ್ತಾನೋ, ಅವನು ಮಾತ್ರ ಸತ್ಯುಗದಲ್ಲಿ ರಾಜ ಆಗ್ಲಿಕ್ಕೆ ಸಾಧ್ಯ, ಚಕ್ರವರ್ತಿ ಆಗ್ಲಿಕ್ಕೆ ಸಾಧ್ಯ. ದೇವತೆ ಆಗ್ಬೇಕಾದ್ರೂ ಸಹಿತ ಈ ವಿಕಾರಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತು ಭಗವಾನ್ ವಾಚ್. ಇದು ಭಗವಾನ್ ವಾಚ್. ಆದ್ದರಿಂದ ಬಹಳ ಮುಖ್ಯವಾಗಿ ನಾವೆಲ್ಲರೂ ಸಹ, ಅದರಲ್ಲೂ ವಿಶೇಷವಾಗಿ ಈಶ್ವರೀಯ ಜ್ಞಾನ ಇಲ್ಲದೇ ಇರೋರು ಸಹ ಈ ಒಂದು ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಮಾಡ್ಕೊಳ್ಳೋ ಪಾಪ ಅವ್ರಿಗೆ ಆಗುದಿಲ್ಲ. ಪರಿಸ್ಥಿತಿ ಅಥವಾ ಒತ್ತಡ ಅಥವಾ ಸಮಸ್ಯೆಗಳ ಮುಂದೆ ಇದಾವೆ. ಆದ್ರೆ ಈಶ್ವರೀಯ ನಿಯಮದಲ್ಲಿರ್ತಕ್ಕಂಥವ್ರ ಮನೋಬಲವು ಸಹ ಜಾಸ್ತಿ ಆದ್ರೆ ಈ ವಿಶ್ವದ ಕಲ್ಯಾಣ ಅರ್ಜೆಂಟ್ ಆಗ್ತದೆ. ಈ ಪ್ರಕೃತಿಯ ಮೇಲೆ ವಿಜಯವೂ ಪ್ರಾಪ್ತಿ ಆಗ್ತದೆ. ಪಂಚಭೂತಗಳನ್ನು ನಾವು ಪಾವನ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಬಾಬಾರವರ ಮಹಾವಾಕ್ಯ ಇದೆ. ಅದಕ್ಕೋಸ್ಕರ ಈ ನರಕ ಸದೃಶ್ಯವಾಗಿರ್ತಕ್ಕಂಥ ತ್ರಿವಿಧಂ ನರಕಸ್ಯೇದಂ ದ್ವಾರ ನಾಶನಂ ಆತ್ಮನಃ ಅಂತ ಹೇಳ್ತದೆ. ನಾಶನಂ ಆತ್ಮನ ನಾಶ ಮಾಡಕ್ಕೆ ಯಾರಿಗಾಗುತ್ತ, ಆತ್ಮದ ಶಕ್ತಿ ಏನಿದೆ ಅದು ಕುಂದಿ ಹೋಗ್ತದೆ ಅಂತದ್ರ ಅರ್ಥ. ಅದರಿಂದ ಕಾಮ, ಕ್ರೋಧ ಮತ್ತು ಲೋಭ ಈ ಮೂರುಗಳನ್ನ ನಾವು ಶತ್ರು ಅಂತ ತಿಳ್ಕೊಂಡು ಅವುಗಳ ಮೇಲೆ ನಿಯಂತ್ರಣ ಮಾಡಿಕೊಂಡು ಅವುಗಳನ್ನ ನಾವು ಜಯಶಾಲಿ ಆದಾಗ ಮಾತ್ರ ಮನೋಬಲವನ್ನು ಹೆಚ್ಚು ಮಾಡ್ಕೊಳ್ಳೋದು ಬರ್ತದೆ. ಈ ದೃಷ್ಟಿಕೋನದಿಂದ ಭಗವದ್ಗೀತೆಯಲ್ಲೂ ಸಹ ಅನೇಕ
ಆಧ್ಯಾತ್ಮಿಕ ಮೌಲ್ಯಗಳ ಜೊತೆಗೆ ಜೀವನ ಮೌಲ್ಯಗಳನ್ನು ನಮಗೆ ಕೊಡಲಾಗಿದೆ. ಇದಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯ 2 ಪ್ರಕಾರದ ಯೋಗಗಳನ್ನ ನಮಗೆ ಕಲಿಸ್ಕೊಡ್ಲಾಗ್ತದೆ. ಒಂದು ಆತ್ಮಾನುಭೂತಿ ಯೋಗವನ್ನ, ಇನ್ನೊಂದು ಪರಮಾತ್ಮಾನುಭೂತಿ ಯೋಗವನ್ನ. ಆತ್ಮಾನುಭಾವ ಯೋಗವನ್ನ ಮತ್ತು ಪರಮಾತ್ಮಾನುಭಾವ ಯೋಗವನ್ನ ನಾವು ಮಾಡಬೇಕಾಗುತ್ತೆ. ಈಶ್ವರೀಯ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗೆ ಪರಮಾತ್ಮ ಧ್ಯಾನ ಮಾಡೋದು, ಪರಮಾತ್ಮ ನೆನಪು ಮಾಡೋದು ಬಹಳ ಸುಲಭ, ಬಹಳ ಸುಲಭ. ಯಾಕೆಂದ್ರೆ ವಾಣಿಯ ಯಾವುದೇ ಪಾಯಿಂಟ್ ಅನ್ನು ಬಾಬಾರವರು ಮುರಳಿ ಯಾವುದೇ ಪಾಯಿಂಟ್ ನೆನಪು ಮಾಡ್ತಿದ್ರು ಬಾಬಾ ನೆನಪು ಬಂದ್ಬಿಡ್ತದೆ. ಮತ್ತು ಪರಮಾತ್ಮ ಸದಾ ಕಾಲಕ್ಕೆ ನಮ್ಮ ಜೊತೆಲಿ ಇರುವುದರಿಂದ, ನಮಗೆ ಎಲ್ಲಾ ತರದ ಸಂಬಂಧವನ್ನು ಕೊಟ್ಟಿರುವುದರಿಂದ, ತಂದೆಯಾಗಿ, ತಾಯಿಯಾಗಿ, ಬಂಧುವಾಗಿ, ಸ್ನೇಹಿತನಾಗಿ, ಪತಿಯಾಗಿ, ಸದ್ಗುರುವಾಗಿ ಎಲ್ಲ ಸಂಬಂಧವನ್ನ ಈಶ್ವರ ನಮಗೆ ಕೊಟ್ಟರಿಂದ ನಮಗೆ ಪರಮಾತ್ಮ ನೆನಪು ಮಾಡೋದು ಸಂಗಮ ಯುಗದಲ್ಲಿ ಅತ್ಯಂತ ಸರಳ, ಅತ್ಯಂತ ಸುಲಭ, ಸಹಜ. ಆದರೆ ಆತ್ಮಯೋಗವನ್ನು ಮಾಡ್ತಕ್ಕಂಥ ಇದೆಯಲ್ಲ, ಅದು ಸ್ವಲ್ಪ ಕ್ಲಿಷ್ಟದಾಯಕ. ಏಕೆಂದ್ರೆ ಆತ್ಮಯೋಗದಲ್ಲಿ ಆತ್ಮವನ್ನು ಭ್ರುಕುಟಿಯ ಮಧ್ಯದಲ್ಲಿ ಸ್ಮೃತಿ ಮಾಡಿಕೊಂಡು ಆ ಜ್ಯೋತಿ ಸ್ವರೂಪವನ್ನೇ ನಾವು ಸ್ವದರ್ಶನದಲ್ಲಿ ಇಟ್ಟುಕೊಂಡು, ಸದಾ ಕಾಲಕ್ಕೆ ಆ ಸ್ವದರ್ಶನ ಅಂದ್ರೆ ಆತ್ಮದ ಜ್ಯೋತಿಯ ದರ್ಶನವನ್ನು ಇಟ್ಕೊಂಡು ಅನೇಕ ಕಾಲ ಯಾರು ಆತ್ಮ ಸ್ಮೃತಿಯಲ್ಲಿ ಇರ್ತಾರೆ, ಸ್ವಸ್ಥಿತಿಯಲ್ಲಿ ಇರ್ತಾರೆ, ಅದು ಯೋಗ ಇದೆಯಲ್ಲ, ಅದು ಎಲ್ಲ ಇಂದ್ರಿಯಗಳ ಮೇಲೆ ಜಯವನ್ನು ಸಂಪಾದನೆ ಮಾಡಲಿಕ್ಕೆ ಸಹಜವಾದ ಒಂದು ಮಾರ್ಗ ಆಗ್ತದೆ. ಪರಮಾತ್ಮನ ಒಪ್ಪಲಿಲ್ಲ ಅಂದ್ರೂ ಆತ್ಮವನ್ನು ಒಪ್ಪುವವರಿಗೆ ಈ ಮಾತು ಅತ್ಯಂತ ಅಗತ್ಯವಾಗಿದೆ. ಈ ಸಾಧನೆ ಅತ್ಯಂತ ಮೂಲವಾಗಿದೆ. ಈ ಸಾಧನೆಯನ್ನು ಇಲ್ಲದೆ ಎಷ್ಟೇ ನೀವು ಜ್ಞಾನ ಕೇಳಿದ್ರೇನು, ಎಷ್ಟೇ ಜ್ಞಾನ ಪ್ರಚಾರ ಮಾಡಿದ್ರೇನು, ಅದು ಸಾರ್ಥಕತೆ ಬಹಳ ಕಡಿಮೆ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ನಾವೆಲ್ಲ ಏನ್ ಮಾಡಬೇಕಾಗಿದೆ? ನಿರ್ವಿಕಾರಿಗಳಾಗಬೇಕಾಗಿದೆ, ನಿರಹಂಕಾರಿಗಳಾಗಬೇಕಾಗಿದೆ, ನಿರಾಕಾರಿಗಳಾಗಬೇಕಾಗಿದೆ. ಅರ್ಥಾತ್ ದೇಹಾಭಿಮಾನದ ಸಾಕಾರ ಭಾವನೆಗಳಿಂದ, ಸೂಕ್ಷ್ಮ ಶರೀರದ ಅವ್ಯಕ್ತ ಭಾವನೆಗಳಿಂದನೂ ಸಹಿತ ನಾವು ಮರೆಯಾಗಿ ನಾವು ಆತ್ಮಜ್ಯೋತಿಯ ಸ್ವಸ್ಮೃತಿಯಲ್ಲಿ ಸ್ಥಿತ ಆಗಬೇಕಾಗ್ತದೆ. ಇದು ಆತ್ಮಯುಗ ಅಂತಿಮ ಸ್ಥಿತಿ. ಸ್ಥೂಲ ಶರೀರವನ್ನು, ಸೂಕ್ಷ್ಮ ಶರೀರವನ್ನು ಮರೆತು ಜ್ಯೋತಿ ಸ್ವರೂಪದಲ್ಲಿ ಉಪಸ್ಥಿತ ಆಗುವಂಥದ್ದು ಅತ್ಯಂತ ಮೂಲವಾದ ಮಾರ್ಗ. ಯಜ್ಞದ ಆದಿಯಲ್ಲಿ ಓಂಕಾರ ಮಂತ್ರವನ್ನು ಹೇಳ್ಕೊಂಡು ಆತ್ಮಜ್ಯೋತಿಯನ್ನ ನಾವು ನೆನಪು ಮಾಡುವಂಥದ್ದು ಎಷ್ಟೋ ವರ್ಷಗಳ ಕಾಲ, ಸುಮಾರು 14 ವರ್ಷಗಳ ಕಾಲ ತಪಸ್ಸು ಮಾಡಿಸಲಾಯಿತು. ಓಂಕಾರ ಮಂತ್ರದಿಂದ, ಓಂ ಮಂತ್ರದಿಂದ. ಆದ್ದರಿಂದ ಈ ಒಂದು ಅಂಗಗಳ ವಿಕಾರವನ್ನು ತೊಡೆದು ಹಾಕಲಿಕ್ಕೆ, ಇಂದ್ರಿಯಗಳ ವಿಕಾರಗಳನ್ನ ನಿವಾರಣೆ ಮಾಡಲಿಕ್ಕೆ, ಜ್ಞಾನೇಂದ್ರಿಯಗಳನ್ನ ಮತ್ತು ಕರ್ಮೇಂದ್ರಿಯಗಳನ್ನು ಶುದ್ಧಿಯಾಗಿಟ್ಟುಕೊಳ್ಳೋದಕ್ಕೆ ಆತ್ಮಯೋಗವೂ ಸಹ ಅತ್ಯಂತ ಪ್ರಭಾವಯುಕ್ತವಾದ ಯೋಗ ಆಗಿದೆ. ಕೇವಲ ಪರಮಾತ್ಮ ನೆನಪು ಮಾಡೋದ್ರಿಂದ ಅಷ್ಟೇ ಅಲ್ಲ, ಇದನ್ನು ಮಾಡಬೇಕಾಗ್ತದೆ. ಏಕಾಗ್ರತೆ ಸಂಪಾದನೆ ಇಲ್ಲಿಯೂ ಮಾಡಬೇಕಾಗ್ತದೆ. ಪರಮಾತ್ಮ ನೆನಪಿನಲ್ಲಿ ಎಷ್ಟು ಏಕಾಗ್ರತೆಯನ್ನು ನಾವು ಮಾಡ್ತೀವೋ ಅಷ್ಟೇ ಮಿನಿಮಮ್ ನಾವು ಇದ್ರ ಬಗ್ಗೆ ಏಕಾಗ್ರತೆಯನ್ನು ಮಾಡಬೇಕಾಗ್ತದೆ. ಸ್ವದರ್ಶನವನ್ನ ಮಾಡುತ್ತಾ, ಸ್ವದರ್ಶನ ಯೋಗವನ್ನ ಮಾಡುತ್ತಾ, ಸ್ವಧರ್ಮದ ಯೋಗದಲ್ಲಿ ಸ್ಥಿತರಾಗ್ತಕ್ಕಂಥ ಈ ಒಂದು ಪರಮ ಕರ್ತವ್ಯವು ಸಹ ನಮ್ಮೆಲ್ಲರಿಗೆ ಸಾಧನೆಯ ಮಾರ್ಗದಲ್ಲಿ ಅತ್ಯಂತ ಬಹಳ ಮುಖ್ಯವಾಗಿದೆ ಅನ್ನೋ ಸತ್ಯವನ್ನು ನಾವು ಮರೆಯ ಹಾಗಿಲ್ಲ. ದೇಹಾಭಿಮಾನ ಹೋಗಬೇಕಾದ್ರೆ ಆತ್ಮಾಭಿಮಾನದಿಂದ, ಆತ್ಮಾಭಿಮಾನದ ಅನುಭೂತಿ ಅನುಭವವನ್ನು ಮಾಡೋದ್ರಿಂದನೇ ಅದು ಕಡಿಮೆ ಆಗ್ತದೆ. ಈಶ್ವರಿ ಜ್ಞಾನ ಸಿಕ್ಬಿಡ್ತಂದಾಕ್ಷಣಕ್ಕೆ ನಮ್ಗೆಲ್ಲ ವಿಕಾರಗಳಿಂದ ನಾವು ಬಿಡುಗಡೆ ಆದ್ವಿ ಅಂತ ಅರ್ಥ ಆಗುವುದಿಲ್ಲ. ಜ್ಞಾನೋದಯವಾಯಿತು, ಅಜ್ಞಾನ ನಿವಾರಣೆ ಆಯಿತು, ಯಥಾರ್ಥ ಸತ್ಯ ಅರಿವಾಯಿತು. ಆದರೆ ಜ್ಞಾನದ ಸಾರವನ್ನ ಜೀವನದಲ್ಲಿ, ಅನುಷ್ಠಾನದಲ್ಲಿ ತಂದುಕೊಳ್ಬೇಕಾದದ್ದು ನಮ್ಮೆಲ್ಲರ ಪ್ರಥಮ ಕರ್ತವ್ಯ. ಆಚರಣೆಗೆ ನಾವು ಜ್ಞಾನವನ್ನ ಬಳಸ್ಕೊಳ್ಳದೇನೆ ಕೇವಲ ವಿಚಾರಕ್ಕೆ ಬಳಸ್ಕೊಂಡ್ರದಿಂದ ಲಾಭ ಬಹಳ ಕಡಿಮೆ ಇದೆ. ತ್ರೇತಾದ ಕೊನೆವರೆಗೆ ಬರ್ಬೋದು ಅಷ್ಟೇ, ಸತ್ಯುಗದ ಆದಿಯಲ್ಲಿ ಬರ್ಲಿಕ್ಕಾಗಲ್ಲ. ಯಾರಿಗೆ ಬ್ರಹ್ಮಚರ್ಯ, ಶುದ್ಧ ಅನ್ನ, ಸತ್ಸಂಗ,
ವಿಕಾರಗಳ ಮೇಲೆ ವಿಜಯ ಇರುವುದಿಲ್ವೋ ಅವರಿಗೆ ಸತ್ಯುಗದ ಆದಿಯಿಂದ ಬರಲಿಕ್ಕೆ ಹೇಗೆ ಸಾಧ್ಯ? ಸಂಗಮ ಯುಗದಲ್ಲಿ ಯಾರು ಪ್ರಬಲವಾಗಿ ಸಾಧನೆಯನ್ನು ಮಾಡ್ತಾರೆ, ಆ ಸಾಧನೆಯ ಆಧಾರದ ಮೇಲೆ ಸತ್ಯುಗದಲ್ಲಿ ಪ್ರಾಪ್ತಿ ಸಿಗ್ತದೆ. ಸಾಧನೆಗಳಲ್ಲಿ ಇದು ಸಹಿತ ಬಹಳ ಮುಖ್ಯವಾದದ್ದೇ. ಸೇವೆಯಂತೂ ಸಾಮಾನ್ಯವಾಗಿ ಎಲ್ಲರೂ ಮಾಡೋರೇ ಇದ್ದೀವಿ. ತನು ಸೇವೆ ಮಾಡಬಹುದು, ಮನಸ್ಸೇವೆ ಮಾಡಬಹುದು, ಧನ ಸೇವೆ ಮಾಡಬಹುದು, ಸಮಯಗಳನ್ನು ತೆಗೆದು ಸೇವೆಯಲ್ಲಿ ಸಹಭಾಗಿ ಆಗ್ಬಹುದು. ಆದರೆ ಆಚರಣೆ ಇದೆಯಲ್ಲ, ಅದು ಈಶ್ವರನಿಗೆ ಮೆಚ್ಚುಗೆ ಆಗ್ತಕ್ಕಂಥದ್ದು. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣಕ್ಕೆಷ್ಟು ಪ್ರಾಧಾನ್ಯತೆ ಇದೆಯೋ ಹಾಗೆ ಜೀವನದಲ್ಲಿ ಆಚರಣೆ ತರಲಿಕ್ಕೋಸ್ಕರ ಅದಕ್ಕೆ ತರಬೇತಿಯೂ ಇದೆ. ಅದನ್ನು ನಾವೆಲ್ಲ ಆಚರಣೆ ತರ್ತಾ ಇದ್ದೀವಿ. ಆದ್ರಿಂದ ನಾವೆಲ್ಲ ಈ ಸೃಷ್ಟಿಯನ್ನು ಬದಲಾಯಿಸ್ತಾ ಇದ್ದೀವಿ. ಈ ಸೃಷ್ಟಿಯ ಪಂಚತತ್ವಗಳನ್ನು ಸಹಿತ ಪಾವನ ಮಾಡ್ತಿದ್ದೀವಿ. ಅಷ್ಟೇ ಅಲ್ಲ, ಭಾರತ ಭೂಮಿಯನ್ನು ಸ್ವರ್ಗ ಮಾಡ್ತಿದ್ದೀವಿ, ಮಾನವರನ್ನ ದೇವತೆಗಳನ್ನು ಮಾಡ್ತಾ ಇದ್ವಿ. ಮಾಡುವಂತ ಕರ್ತವ್ಯನ ನಮಗೆ ಪರಮಾತ್ಮ ಕಲಿಸ್ಕೊಟ್ಟಿದ್ದಾನೆ. ಪರಮಾತ್ಮನ ನೇತೃತ್ವದಲ್ಲಿ ಆತ್ಮಗಳು ಯಾರ್ಯಾರು ಪರಮಾತ್ಮನ ವಿದ್ಯಾರ್ಥಿಗಳಾಗಿದ್ದಾರೋ ಅವರಿಗೆಲ್ಲ ಈ ಒಂದು ಪರಮ ಕರ್ತವ್ಯವನ್ನು ಇಟ್ಕೊಂಡು ಮುಂದುವರಿತಾರೆ. ಹಿಂದಿನ ಕಾಲದಲ್ಲಿ ಪ್ರದರ್ಶನಗಳು ಮಾಡಲಾಗ್ತಿತ್ತು, ಈಶ್ವರ್ಯ ಜ್ಞಾನದ ಚಿತ್ರಗಳ ಮುಖಾಂತರ ಶಿಬಿರಗಳನ್ನು ಮಾಡಲಾಗ್ತಿತ್ತು. ಈಗ ವ್ಯವಸ್ಥೆಗಳು ಇಲ್ಲ. ಅದರಲ್ಲೂ ಈ ಕೊರೋನಾ ಬಂದಿದ್ದರಿಂದ ಅಂತ ವ್ಯವಸ್ಥೆಗಳಿಲ್ಲ. ನಂತರ ಅದಕ್ಕಿಂತ ಮಾಡಿಫೈ ಆಗಿ ಕಾನ್ಫರೆನ್ಸ್ಗಳು ಬಂದವು. ಅದರಿಂದ ಜನಸಂಪರ್ಕ ಜಾಸ್ತಿ ಆಗಿತ್ತು. ಜ್ಞಾನದ ದಾನ ಮಾಡುವಂಥದ್ದು ವ್ಯವಸ್ಥೆ ಕಡಿಮೆ ಆಯಿತು. ಎಲ್ಲಿ ಪ್ರದರ್ಶನಗಳಿಲ್ವೋ, ಶಿಬಿರಗಳಿಲ್ವೋ, ಅದರಿಂದ ಜ್ಞಾನವನ್ನ ಜೀವನದಲ್ಲಿ ಅನುಷ್ಠಾನ ತಂದುಕೊಳ್ಳುವಂತ ಏಕಮೇವ ವಿಧಿವಿಧ ಸರಳ ವಿಧಾನವನ್ನ ನಾವು ತಪ್ಪಿಸ್ಕೊಂಡ್ಬಿಟ್ವಿ. ಕೇವಲ ಕಾನ್ಫರೆನ್ಸ್ಗಳು ಮಾಡೋದು, ಅದನ್ನು ವಿಂಗ್ ಕಾನ್ಫರೆನ್ಸ್ ಮಾಡ್ತಿದ್ದೀವಿ. ಎಷ್ಟೋ ವಿಂಗ್ಗಳಲ್ಲಿ ಆತ್ಮದ ಬಗ್ಗೆನೂ ಹೇಳೋಂಗಿಲ್ಲ, ಪರಮಾತ್ಮ ಬಗ್ಗೆ ಮೊದಲೇ ಹೇಳೋಂಗಿಲ್ಲ ನಾವು. ಅದಕ್ಕೆ ಯಾವಾಗಲೂ ಈ ಒಂದು ಪ್ರದರ್ಶನಗಳನ್ನು ನಾವು ಬಿಡಬಾರ್ದು. ಪರಮಾತ್ಮನ ಜ್ಞಾನದ ಚಿತ್ರಗಳನ್ನು ಇಟ್ಟು ಜನಗಳಿಗೆ ಜ್ಞಾನ ಹೇಳೋದಿದೆಯಲ್ಲ, ಅತ್ಯಂತ ಮಹತ್ತರವಾದ ಒಂದು ಕಾರ್ಯ ಅದು. ಸಮ್ಮೇಳನಗಳಾಯ್ತು, ಕಾನ್ಫರೆನ್ಸ್ಗಳಾಯ್ತು, ಎಲ್ಲದರಲ್ಲೂ ಸಹಿತ ಅದು ಮಾಸ್ ಮೀಡಿಯಾ, ಮಾಸ್ ಟೀಚಿಂಗ್. ಅದು ಸಾಮೂಹಿಕವಾದಂತ ಒಂದು ಸಂಘಟನೆಯ ವ್ಯವಸ್ಥೆಯಿಂದ ಪ್ರತಿಪಾದನೆ ಮಾಡುವ ವಿಚಾರಗಳಾಯಿತು. ಆದರೆ ಶ್ರೀಸಾಮಾನ್ಯನಿಗೆ, ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥದ್ದು ಜ್ಞಾನವನ್ನು ನಾವು ಕೇವಲ ಪ್ರದರ್ಶನದಲ್ಲಿ ಮತ್ತು ಶಿಬಿರಗಳಲ್ಲಿ, ರಾಜ್ಯದ ಶಿಬಿರಗಳಲ್ಲಿ, ಜ್ಞಾನಯೋಗ ಶಿಬಿರಗಳಲ್ಲಿ, ಆತ್ಮಯೋಗ ಶಿಬಿರಗಳಲ್ಲಿ ನಾವು ಮಾಡ್ತಾ ಇರ್ತೀವಿ. ಈಗ ವಿಶೇಷವಾಗಿ ಅಕ್ಕಂದಿರಿಗೆ, ಸಮರ್ಪಿತ ಸೋದರಿ ಶಿಕ್ಷಕಿಯರಿಗೆ ಹಾಗೂ ಈಶ್ವರೀಯ ಜ್ಞಾನದ ಅನೇಕ ಅಣ್ಣಂದಿರು ಅಕ್ಕಂದಿರಿಗೆ ಇಂಥ ಒಂದು ಅವಕಾಶ ಸಹ ಪರಮಾತ್ಮ ಇಂಥ ಕೊರೋನಾ ಸಮಯದಲ್ಲಿ ಕೊಟ್ಟಿದ್ದಾನೆ. ಏನಂದ್ರೆ ಇಂಟರ್ನೆಟ್ ಉಪಯೋಗಿಸ್ಕೊಂಡು ಜನಗಳಿಗೆ ಸೇವೆ ಮಾಡೋದು. ಅದು ಆಡಿಯೋ ಮೆಥಡ್ ಇರ್ಬೋದು, ವಿಡಿಯೋ ಮೆಥಡ್ ಇರ್ಬೋದು. ಆಡಿಯೋ ವಿಡಿಯೋಗಳು ಸೇರಿಸ್ಕೊಂಡು ಜನತೆಗೆ ಈಶ್ವರೀಯ ಜ್ಞಾನವನ್ನು ಹಂಚುವಂತ ಪರಮ ಕರ್ತವ್ಯವನ್ನು ಸಹಿತ ಪರಮಾತ್ಮ ಕೊಟ್ಟಿದ್ದಾನೆ. ಒಂದ್ಸತಿ ತಮಗೆ ಗೊತ್ತಿದೆ, ಬಾಬರ ಮುರಳಿನಲ್ಲಿ ಹೇಳ್ತಾ ಇದ್ದಾರೆ, ಈ ಒಂದು ವಿಜ್ಞಾನ ಏನಿದೆ ಅದು ಈಶ್ವರೀಯ ಜ್ಞಾನವನ್ನು ಪ್ರಚಾರ ಮಾಡಲಿಕ್ಕೆ ಹೆಚ್ಚಾಗಿ ಅದು ಬಳಕೆ ಆಗ್ತದೆ ಅಂತ. ಪರಮಾತ್ಮ ಸ್ವಯಂ ಧರಣಿಗೆ ಬಂದಿದ್ದಾನೆ ಅನ್ನೋ ಸತ್ಯವನ್ನು ಮುಂದೆ ಎಲ್ಲ ಮೀಡಿಯಾಗಳು ತಾನಾಗಿ ಬಂದು ಅದನ್ನು ಪ್ರಚಾರ ಮಾಡುವಂತ ಕಾಲವೂ ಬರ್ತದೆ. ಈಗ ನೋಡಿದ್ರೆ ಎಲ್ಲ ಮೀಡಿಯಾದಲ್ಲೂ ಸಹಿತ ಇವತ್ತು ನಮ್ಮ ಈಶ್ವರೀಯ ಸೇವೆ ನಡೀತಾ ಇದೆ. ಎಲ್ಲ ತರದ ವಿಡಿಯೋಗಳಿಂದ, ಎಲ್ಲ ತರದ ಆಡಿಯೋಗಳಿಂದ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸೇವೆ ಇನ್ನಷ್ಟು ಸುಲಭ ಆಗೋದಿದೆ. ಯಾರು ಹಿಂದಿನ ಪ್ರದರ್ಶನ ಮಾಡುವಂಥದ್ದು ಇಲ್ಲ, ಇನ್ನೆಲ್ಲ ವಿಷನ್ ಮುಖಾಂತರ, ಟೆಲಿವಿಷನ್ ಮುಖಾಂತರ ಈ ಒಂದು ಈಶ್ವರೀಯ ಸೇವೆ ದೃಶ್ಯ ಮಾಧ್ಯಮದ ಮುಖಾಂತರ ಮನೆ ಮನೆಗಳ ಹಳ್ಳಿಗಳಿಗೆ ಜನತೆಗೆ ಅದು ಮುಟ್ತದೆ. ವಿಶ್ವದ ಎಲ್ಲ ಜನತೆಗಳಿಗೂ ಮುಟ್ತದೆ. ಪರಮಾತ್ಮ ಬಂದಿದ್ದಾನೆ, ಶಿಕ್ಷಣ ಕೊಡ್ತಿದ್ದಾನೆ, ಈ ಜಗತ್ತನ್ನು ಪರಿವರ್ತಿಸಿದ್ದಾನೆ. ಈ ಎಲ್ಲ ಸತ್ಯವನ್ನ ಜನತೆ ಅರ್ಥ ಮಾಡ್ಕೊಳ್ಳೋದು ಅತ್ಯಂತ ಸಮೀಪ ದಿನಗಳು ಬಂದ್ಬಿಟ್ಟಿವೆ. ಈಗ ಸಹಜವಾದಂತಹ ವಿಜ್ಞಾನವು ಇದಕ್ಕೆ ಬಹಳಷ್ಟು ಸಹಕಾರಿಯಾಗಿದೆ. ಆದ್ದರಿಂದ ಬಹಳ ಮುಖ್ಯವಾಗಿ ನಾವು ಇಂದ್ರಿಯಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು.
ಆತ್ಮಯೋಗಿಗಳಾಗಿ ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಿಕೊಳ್ಬೇಕು. ಪರಮಾತ್ಮನ ಯೋಗವನ್ನು ಮಾಡ್ತಾ ಪರಮಾತ್ಮ ಅತಿ ಸಂಬಂಧದಲ್ಲಿ ಬರಬೇಕು. ಈ ಯೋಗ ಬಲದಿಂದ, ಕೇವಲ ಜ್ಞಾನ ಬಲದಿಂದ ಅಷ್ಟೇ ಅಲ್ಲ, ಯೋಗ ಬಲದಿಂದಲೂ ಸಹ ಜಗತ್ ಪರಿವರ್ತನೆ ಮಾಡುವಂತ ಅಂತಿಮ ಸಾಧನೆ ಇದಾಗಿದೆ ಅನ್ನೋದನ್ನ ಬಾಬಾರವರ ಮಹಾವಾಕ್ಯವನ್ನು ಸ್ಮೃತಿಯಲ್ಲಿ ಇಟ್ಕೊಳ್ಳೋಣ. ನಾವಲ್ಲಿ ಎಷ್ಟು ನಿಮಿಷಗಳು ಅಲ್ಲ, ಈಗ ಎಷ್ಟು ಗಂಟೆ ಯೋಗ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಪರಮಾತ್ಮನ ಮಹಾವಾಕ್ಯಗಳಲ್ಲಿ ಚಾರ್ಟ್ ಇಡ್ರಿ, 8 ಗಂಟೆ ನೆನಪು ಮಾಡ್ರಿ ಅಂತ ಬಾಬಾ ಅವರು ಹೇಳ್ತಾರೆ. 24 ಗಂಟೆಗಳಲ್ಲಿ 8 ಗಂಟೆಗಳು ನಿಮ್ಮ ಶಾರೀರದ ಸಂಪಾದನೆ ಮಾಡ್ಲಿಕ್ಕೆ, ಶರೀರವನ್ನ ಜೋಪಾನ ಮಾಡ್ಲಿಕ್ಕೆ, ಅದಕ್ಕೆ ಬೇಕಾದ ಆಹಾರ, ನಿದ್ರೆ, ಸ್ನಾನ ಇತ್ಯಾದಿ ಎಲ್ಲ ಕಾರ್ಯಗಳನ್ನು ಮಾಡ್ಲಿಕ್ಕೆ. ಇನ್ನು 8 ಗಂಟೆ ನಿಮ್ಮ ಕರ್ಮ ಕ್ಷೇತ್ರದಲ್ಲಿ ಯಾವ್ಯಾವ ಉದ್ಯೋಗ ಕ್ಷೇತ್ರ ಇದೆ, ಕಾಯಕ ಕ್ಷೇತ್ರ ಅಲ್ಲಿರ್ಲಿ ಅಂತ ಹೇಳ್ತಾನೆ. ಇನ್ನು 8 ಗಂಟೆ ಸಮಯ ಏನಿದೆಯಲ್ಲ ಅದನ್ನ ಈಶ್ವರಿಯ ಜ್ಞಾನ ಮತ್ತು ಯೋಗದಲ್ಲಿ ನೀವು ಉಪಯೋಗಿಸ್ಬೇಕು ಅಂತ ಬಾಬು ಅವರು ಹೇಳ್ತಾರೆ. ಅಂದ್ರೆ ಎಲ್ಲಾದ್ರೂ ಚಾರ್ಟ್ ಯಾವಾಗ 8 ಗಂಟೆ ಆಗ್ತದೆ ಆವಾಗ ಸ್ವರ್ಗೀಯ ಭಾರತ ಸಮೀಪಕ್ಕೆ ಬರ್ತದೆ. ವಿಶ್ವ ಪರಿವರ್ತನೆ ದಿನಗಳು ಅತ್ಯಂತ ಸಮೀಪಕ್ಕೆ ಬರ್ತವೆ. ಇಂಥ ಒಂದು ಪವಿತ್ರ ಕಾರ್ಯವನ್ನು ಪರಮಾತ್ಮನ ಜೊತೆ ಮಾಡುವಂತ ಕಾರ್ಯ ನಮಗಾಗಿದೆ. ಪರಮಾತ್ಮನ ಜೊತೆಯಲ್ಲಿ ವಿಶ್ವ ಸೇವೆ ಮಾಡೋ ಭಾಗ್ಯ ಸಿಕ್ಕಿದೆ. ಕಲ್ಪಕ್ಕೂ ನಮ್ಗೆ ಭಾಗ್ಯ ಸಿಗ್ತದೆ. ಕಲ್ಪಕ್ಕೂ ಪರಮಾತ್ಮ ಜೊತೆನಲ್ಲಿ ನಾವೆಲ್ಲ ಧರಣಿಯ ಮೇಲೆ ಪಾತ್ರ ಮಾಡೋ ಭಾಗ್ಯ ಸಿಗ್ತದೆ. ಅಂತ ಭಾಗ್ಯವನ್ನ, ಭಾಗ್ಯವಿದಾತನನ್ನ ನಾವೆಲ್ಲ ಅತ್ಯಂತ ಆನಂದದಿಂದ ಸ್ಮೃತಿ ಮಾಡುವಂತಹ ಸಂಕಲ್ಪಗಳಿಂದ ನಾವು ಶ್ರೇಷ್ಠರಾಗೋಣ. ಪರಮಾತ್ಮ ನೆನಪು ಎಲ್ಲದಕ್ಕಿಂತ ಬಹಳ ಮುಖ್ಯವಾದದ್ದು. ನಿರಂತರ ಯೋಗ ಮಾಡುವಂತ ಅಭ್ಯಾಸ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಓಂ